ಇಂದು ರಾಮನಗರದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜೈಮುತ್ತುಗೆ ಅಭಿನಂದನಾ ಸಭೆ ಏರ್ಪಡಿಸಲಾಗಿತ್ತು. ನಗರದ ಜೆಡಿಎಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮಾಜಿ ಶಾಸಕ ಎ. ಮಂಜುನಾಥ್ ಪಾಲ್ಗೊಂಡು ಮಾತನಾಡಿದರು. ಪ್ರಸ್ತುತ ನಾನು ಕಾರ್ಯಕಾರಿಣಿ ಸದಸ್ಯನಾಗಿ ರಾಜ್ಯ ಸಮಿತಿಗೆ ನೇಮಕವಾಗಿದ್ದೇನೆ. ನನ್ನಿಂದ ತೆರವಾದ ಸ್ಥಾನಕ್ಕೆ ಜಿಲ್ಲಾಧ್ಯಕ್ಷರನ್ನಾಗಿ ಎಚ್. ಸಿ. ಜೈಮುತ್ತು ಅವರನ್ನು ಪಕ್ಷದ ವರಿಷ್ಠರಾದ ಎಚ್. ಡಿ. ದೇವೇಗೌಡ, ಎಚ್. ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಹಸ್ತಾಂತರಿಸಿ ಪಕ್ಷ ಸಂಘಟನೆಗೆ ತೊಡಗುವಂತೆ ಅನುವು ಮಾಡಿಕೊಟ್ಟಿದ್ದೇನೆ ಎಂದರು. ಪಕ್ಷದ ಆಂತರಿಕ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರುಗಳ ಆಯ್ಕೆಯಾಗಿದೆ. ಪ್ರಸ್ತುತ 5 ತಾಲೂಕುಗಳಲ್ಲೂ ಸಂಘಟನೆ ಮಾಡಿ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತೇವೆ. ಇದರ ಜೊತೆಗೆ ಜಿಲ್ಲಾ ಹಾಗೂ ತಾಲೂಕು ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತೇವೆ. ಪ್ರಮುಖವಾಗಿ ಪಕ್ಷಕ್ಕಾಗಿ ದುಡಿದ ಮುಖಂಡರಿಗೆ, ಮುಂಚೂಣಿ ಕಾರ್ಯಕರ್ತರಿಗೆ ಪ್ರಾತಿನಿಧ್ಯ ಕೊಡುತ್ತೇವೆ ಎಂದರು. ಪಕ್ಷ ಎಲ್ಲರಿಗೂ ಮುಕ್ತ ಅವಕಾಶ ಕೊಟ್ಟಿದೆ. ಯುವ ಘಟಕ, ಮಹಿಳಾ ಘಟಕ, ಎಸ್ಸಿ ಎಸ್ಟಿ ಘಟಕ, ಅಲ್ಪಸಂಖ್ಯಾತರ ಘಟಕ, ಕಾರ್ಮಿಕ ಘಟಕ, ಹಿಂದುಳಿದ ವರ್ಗಗಳ ಘಟಕ, ವಿದ್ಯಾರ್ಥಿ ಘಟಕ, ಕಾನೂನು ಘಟಕ ಹೀಗೆ 36 ಘಟಕಗಳಿಗೂ ಪದಾಧಿಕಾರಿಗಳನ್ನು ನೇಮಿಸಿ ಪಕ್ಷ ಸಂಘಟನೆಗೆ ಈಗಿನಿಂದಲೇ ಸಜ್ಜುಗೊಳಿಸುತ್ತೇವೆ ಎಂದು ಎ. ಮಂಜುನಾಥ್ ತಿಳಿಸಿದರು. ನಂತರ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷ ಎಚ್. ಸಿ. ಜೈಮುತ್ತು ಮಾತನಾಡಿ, ಚನ್ನಪಟ್ಟಣ ತಾಲೂಕಿನಲ್ಲಿ 11 ವರ್ಷ ತಾಲೂಕು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವ ಎಚ್. ಡಿ. ಕುಮಾರಸ್ವಾಮಿಯವರ ಜೊತೆಗೂ ದುಡಿದಿದ್ದೇನೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಹೇಳಿದರು. ಇದೆಲ್ಲವನ್ನು ಪರಿಗಣಿಸಿ ನನ್ನನ್ನು ವರಿಷ್ಠರು ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುತ್ತೇನೆ ಎಂದರು. ಈ ದಿವಸ ನೂತನವಾಗಿ ರಾಮನಗರ ಜಿಲ್ಲೆಯ ಅರ್ಥಾತ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀ ಜೈಮುತ್ತೂರವರನ್ನ ಇವತ್ತು ತಮ್ಮ ಮುಖಾಂತರ ಅವರಿಗೆ ಅಧಿಕಾರ ಹಸ್ತಾಂತರ ಮತ್ತು ಪದಗ್ರಹಣ ಮಾಡುವಂಥ ಈ ಒಂದು ಪುಟ್ಟ ಸಮಾರಂಭದಲ್ಲಿ ಎಲ್ಲ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನ ನಿರ್ವಹಿಸಿ ನನಗೆ ರಾಜ್ಯ ಕೋರ್ ಕಮಿಟಿಯಲ್ಲಿ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ಹಿಂದೆ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀಯುತ ಜೈಮುತ್ತೂರವರನ್ನ ನಮ್ಮ ಪಕ್ಷದ ವರಿಷ್ಠರಾದಂಥ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ ಎಚ್. ಡಿ. ಕುಮಾರಸ್ವಾಮಿಯವರು, ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು, ಹೀಗೆ ಎಲ್ಲ ನಮ್ಮ ವರಿಷ್ಠರು ಸೇರಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡುವಂತ ಸಂದರ್ಭ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನ ಬೇರೆ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ ನಮ್ಮ ಆಂತರಿಕ ಚುನಾವಣೆಯ ನೀತಿ ಸಮಿತಿ ಏನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜೈಮುತ್ತೂರವರನ್ನ ಆಯ್ಕೆ ಮಾಡಿ ಅವ್ರಿಗೆ ಆ ಸ್ಥಾನವನ್ನ ತುಂಬಿದ್ದಾಗಿದೆ. ಸೊ ಇವತ್ತು ನಮಗೆ ನಮ್ಮ ಜಿಲ್ಲೆನಲ್ಲಿ 5 ತಾಲೂಕುಗಳು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ ಮತ್ತು ಆರವಳ್ಳಿ, ಈ 5 ತಾಲೂಕುಗಳಿಗೆ ನೂತನವಾಗಿ ಹೊಸ ಅಧ್ಯಕ್ಷರುಗಳನ್ನ ಆಯ್ಕೆ ಪ್ರಕ್ರಿಯೆ ಕೂಡ ಮಾಡ್ತೇವೆ. ಮತ್ತು ಜಿಲ್ಲಾ ಸಮಿತಿಗೆ ಜಿಲ್ಲಾ ಪದಾಧಿಕಾರಿಗಳು ಅಂದ್ರೆ 5 ತಾಲೂಕುಗಳಿಂದ 5 ಜನ ಉಪಾಧ್ಯಕ್ಷರನ್ನ, 5 ತಾಲೂಕುಗಳಿಂದ 5 ಜನ ಪ್ರಧಾನ ಕಾರ್ಯದರ್ಶಿಗಳನ್ನ, ಖಜಾಂಚಿ ಮತ್ತು ಉಳಿದಂತ ಪದಾಧಿಕಾರಿಗಳನ್ನೆಲ್ಲರೂ ಕೂಡ ನಮ್ಮ ಪಕ್ಷದ ವರಿಷ್ಠರ ಮತ್ತು ನಮ್ಮ ಪಕ್ಷದ
ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು, ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅವ್ರಿಗೆ ಕೆಲಸ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕ್ರಿಯೆನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಮ್ಮ ಪಕ್ಷದಲ್ಲಿ ಬಹಳಷ್ಟು ವರ್ಷಗಳಿಂದ ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರನ್ನ ಪ್ರಮೋಷನ್ ಕೊಟ್ಟು ರಾಜ್ಯ ಮಟ್ಟಕ್ಕೆ ಅವರ ಸ್ಥಾನವನ್ನು ತುಂಬುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರು ನಮ್ಮ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಸಕ್ರಿಯವಾಗಿ ನಮ್ಮ ಪಕ್ಷಕ್ಕೆ ದುಡ್ಕೊಂಡು ಬಂದಿದ್ದಾರೆ ಅವರನ್ನ ಗುರುತಿಸಿ ತಾಲೂಕು ಮಟ್ಟದಲ್ಲಿ ಗುರುತಿಸ್ಬೇಕಾ, ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ಬೇಕಾ, ರಾಜ್ಯ ಮಟ್ಟದಲ್ಲಿ ಗುರುತಿಸ್ಬೇಕಾ ಅನ್ನುವಂಥ ಏನು ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಎಲ್ರಿಗೂ ಕೂಡ ಮುಕ್ತ ಅವಕಾಶವನ್ನ ನಮ್ಮ ಪಕ್ಷ ಕೊಟ್ಟಿದೆ. ಯಾರಾದರೂ ಎಲ್ಲಿಗೆ ಸ್ಥಾನ ಅವರು ತುಂಬಬೇಕು ಅನ್ನುವಂಥ ಸ್ವ ಇಚ್ಛಾಶಕ್ತಿ ಇದೆ, ಅದಕ್ಕೆ ಆ ಸ್ಥಾನಮಾನವನ್ನು ತುಂಬುವಂಥ ಕೆಲಸ ನಾವು ನಮ್ಮ ವರಿಷ್ಠರು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಗಮನಕ್ಕೆ ತರ್ತಾ ಇವತ್ತಿಂದ ನಮ್ಮ ಜಯಮುತ್ತು ಅವರು ಇರ್ಬೋದು, ಈಗ ತಾಲೂಕು ಅಧ್ಯಕ್ಷರಾದಂಥ ರಾಮನಗರ ತಾಲೂಕಿಗೆ ನಮ್ಮ ಶಿವಲಿಂಗಪ್ಪ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದೀವಿ. ಚನ್ನಪಟ್ಟಣ ತಾಲೂಕಿಗೆ ನಮ್ಮ ಗೋವಿಂದಳ್ಳಿ ನಾಗರಾಜು ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಈಗ ಮಾಗಡಿ ತಾಲೂಕಿಗೆ ನಮ್ಮ ಅಧ್ಯಕ್ಷರ ಆಯ್ಕೆ ಒಂದು ಬಾಕಿ ಇದೆ. ಇದರಲ್ಲಿ ಆರವಳ್ಳಿ ತಾಲೂಕಿಗೆ ಅಧ್ಯಕ್ಷರ ಆಯ್ಕೆ ಬಾಕಿ ಇದೆ. ಮುಂದಿನ ವಾರದಲ್ಲಿ ಅವೆರಡು ಕೂಡ ಮುಗಿಸ್ತೀವಿ. ನಮ್ಮ ಕನಕಪುರ ತಾಲೂಕಿಗೆ ಅಲ್ಲಿ ಅಧ್ಯಕ್ಷರಾಗಿ ನಮ್ಮ ನಾಗರಾಜು ಚಿಕ್ಕಪ್ಪ ಅವರು ಮುಂದುವರೆದಿದ್ದಾರೆ. ಅಧ್ಯಕ್ಷರ ಜೊತೆಯಲ್ಲಿ ಪದಾಧಿಕಾರಿಗಳು ಈ ವಾರದಲ್ಲೇ ಎಲ್ಲ ಆಯ್ಕೆ ಮಾಡಿ ಮತ್ತೊಂದು ಬಾರಿ ತಮ್ಮನ್ನೆಲ್ಲ ಕರೆದು ಯಾರ್ಯಾರಿಗೆ ಏನೇನು ಸ್ಥಾನ ಕೊಟ್ಟಿದ್ದೇವೆ ಅಂತೇಳಿ ಎಲ್ಲ ಘಟಕಗಳು ಒಂದು 10-15 ದಿವಸದಲ್ಲಿ ರಚನೆ ಆಗಿ ಈ ಹೊಸ ಒಂದು ಪರಿಕಲ್ಪನೆಯೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಪ್ರಾರಂಭಿಸ್ತೀವಿ ಅನ್ನುವಂಥ ಮಾತನ್ನ ಈ ಮುಖಾಂತರ ತಮಗೆ ತಿಳಿಸಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಇಷ್ಟೊತ್ತು ಮಂಜಣ್ಣವರು ವಿಸ್ತಾರವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಇವತ್ತು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು ಸಾಕಷ್ಟು 11 ವರ್ಷಕ್ಕಿಂತ ಹೆಚ್ಚು ಅಧಿಕಾರ ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದರು. ಅದ್ರ ಜೊತೆಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರನ್ನು ಕೂಡ ಇವತ್ತು ಒಂದು ವಿಶ್ವಾಸ ಇಟ್ಟು ಇವತ್ತು ಮಾಡಿರುವುದು. ಸುಮಾರು ವರ್ಷಗಳ ಕಾಲ ಇವತ್ತು ಯಡಿಯೂರಪ್ಪ ಶಾಸಕರಾದಂಥ ಮಂಜಣ್ಣವರು ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ನಿಭಾಯಿಸ್ತಾ ಇದ್ರು. ಆ ಸ್ಥಾನವನ್ನು ಬಿಟ್ಟು ಇವತ್ತು ನಮ್ಮ ಜೊತೆ ನಿಲ್ತೇನೆ ಅಂತೇಳಿ ನನ್ನ ಜಿಲ್ಲಾಧ್ಯಕ್ಷರು ಮಾಡಲಿಕ್ಕೆ ಕೂಡ ಅವರು ಕೂಡ ಜೊತೆಯಲ್ಲಿ ತಾವಾಗಲೇಬೇಕು ಅಂತ ಮತ್ತು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ 5 ತಾಲೂಕು ಸಂಬಂಧಪಟ್ಟಂಗೆ ವಿಸ್ತಾರವಾಗಿ ಮಂಜಣ್ಣವರು ತಿಳಿಸಿದ್ದಾರೆ. ಆರವಳ್ಳಿ ತಾಲೂಕು ಕೂಡ ಅಧ್ಯಕ್ಷನ ಆಯ್ಕೆಯನ್ನು ಮಾಡಬೇಕು, ಮಾಗಡಿ ತಾಲೂಕು ಮಾಡಬೇಕು. ಆರವಳ್ಳಿ ತಾಲೂಕು ಆಲ್ರೆಡಿ ಆರವಳ್ಳಿ ತಾಲೂಕು ಆಗಿದೆ, ಮತ್ತು ಮಾಗಡಿ ಹೊಸದಾಗಿ ಮಾಡಬೇಕು. ರಾಮನಗರ ಕೂಡ ಈಗಾಗಲೇ ಆಗಿದೆ. 1-2 ತಾಲೂಕಲ್ಲಿ ಅಧ್ಯಕ್ಷರು ಬದಲಾವಣೆಯನ್ನು ಮಾಡಬೇಕು ಅಂತ ಈಗಾಗಲೇ ನಮ್ಮ ಮಂಜಣ್ಣವರು ತಿಳಿಸಿದ್ದಾರೆ. ತಂದೆ ಮುಂದಿನ ದಿನಗಳಲ್ಲಿ ಆ ತಾಲೂಕಿಗೆ ಸಂಬಂಧಪಟ್ಟಂಗೆ ಹೋಗಿ ಅಲ್ಲೇ ಕೂತು ಕಾರ್ಯಕರ್ತರು ಸಭೆಯನ್ನು ಕರೆದು ಸೂಕ್ತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಒಂದು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರುಗಳ ಜೊತೆ ಹಾಗೆ ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ಕಾರ್ಯಕರ್ತರುಗಳ ಮುಖಂಡರುಗಳ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಪಾರ್ಟಿ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ. 2028ಕ್ಕೆ 4 ಕ್ಷೇತ್ರಗಳಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಜೊತೆಗೂಡಿ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಮಾಧ್ಯಮದ